ಅಮ್ಮ ಓತೇನು ಹೇಳ್ಬರಕ್ಕೆ ಹೋಗಿತ್ತಂತೆ. ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ, ಅವ್ನು ಏನಾನ ಮಾಡ್ಕೊಂಬ್ಳೇಳು, ನಾವು ಅವನು ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ರಂತೆ. ಅವಳು ಬೇರೆ ಲಕ್ಷ್ಮಿ ಬೇರೆ ಬಂದಿದ್ಲಂತೆ. ಆ ಹುಡುಗ ಸೆನಕಿಲ್ದಾಗ 50,000 ಕೊಟ್ಟಿದ್ರು, ಕೆಲಸ ಕರ್ಕೊಂಡು ಹೋಗಿದ್ರು. ನಂಬಿಕೆ ಉಳಿಸ್ಕೊಂಬ್ಲಿಲ್ಲ. ಅಣ್ಣ ಕೆಲಸ ಕೊಟ್ಟವನಲ್ಲ ಅಂತ ನೀಯತ್ತಾಗಿರಲಿಲ್ಲ ಅಂತ ಅವಳು ಬೀಗುದ್ಲಂತೆ. ಮತ್ತೆ ಅವಾಗಲೇ ಅದೇ ಬಂತು, ನೀನು ಮನಿಕೊಂಡಿದ್ದೆ, ನಾನು ಎಬ್ಬರಿಸ್ಲಿಲ್ಲ. ನನ್ನ ಪ್ಲಾನ್ ಇರೋದು ಏನು ಗೊತ್ತಾ, ಇದೊಂದಿಟ್ಟು ಬಗೆಹರಿಸ್ಕೆ ಬಿಟ್ರೆ ಯಾತು ಇರಲ್ಲ ಅಂತ ಅಷ್ಟೇ. ಇನ್ನೂ 15 ವರ್ಷ ತಕ್ಕ 15 ವರ್ಷ ತಕ್ಕ ಪಾಠ ಬೀಳಬೇಕು. ಅದಕ್ಕೆ ಸುಮ್ಮನೆ ಹಿಂಗೆ ನಾಟಕ ಮಾಡಿದರೆ ಬಂದು ನನಗೆ ನಮ್ಮ ಅಣ್ಣಯ್ಯ ಕಾಪಾಡ್ತಾನೆ, ದುಡ್ಡು ಕೊಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೇಂದ್ರು ಬರಲ್ವಲ್ಲ, ಏನು ಮಾಡೋಣ, ಏನು ಅವ್ನಿಗೇನು ಅದೇನು ಲೆಕ್ಕ ಅಲ್ಲ. ಈಗ ಸಮುದ್ರದಾಗೆ ಒಂದು ಬಿನ್ಗೆ ನೀರು ತುಂಬ್ಕೊಳಂಗಿ ಅಷ್ಟೇ. ಅವನಿಗೆ ಸಮುದ್ರಕ್ಕೆ ಒಂದು ಬಿನ್ಗೆ ನೀರು ತುಂಬ್ಕೊಂಡ್ರೆ ಸಮುದ್ರದಾಗಿರೋ ನೀರೇನು ಕಮ್ಮಿ ಆಗಲ್ವಲ್ಲ. ಆಗ ಹಂಗೆ ಅವ್ನಿಗೇನು ಮಸ್ತಾಗೈತಿ. ಮಸ್ತಾಗಿರೋದ್ರಿಂದನ ಅವನೇನು ಇವತ್ತು ಕೊಟ್ಟರು ನಮಗೇನು ಆಗಲ್ಲ. ಅದಕ್ಕಾಗಿ ಅಂತ ಏನಾನ ಮಾಡಿ ಕಿತ್ಕೊಂಬನ ಅಂತ ನೋಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ನಾನು ಏನಂದ್ರೆ ಅದಕ್ಕೆ ನಾನು ಹಿಂಗಂದ್ರೆ ನಾನು ಗೊತ್ತಾನೇನೋ ಅಂತೇಳಿ ನಾನು ಅದಕ್ಕೆ ಅಮ್ಮಯ್ಯಂತಾಗ ಹಿಂಗೆ ನಾಟಕ ಮಾಡಿದ್ದೀನಿ ಅಂತ ಯಾತು ಹೇಳಕ್ಕೆ ಹೋಗಿಲ್ಲ. ಅಮ್ಮಯ್ಯಂತಾಗ ನಾನು ನೀನು ಅಮ್ಮಯ್ಯಂತಾಗ ಹಂಗೆ ಹೊಂಬಕ್ಕೆ ಹೋಗ್ಬಿಡ, ತಿರ್ಗಿ ಆಮೇಲೆ ಹೋಗ್ರೆ ನಿಮ್ಮ ಇದಕ್ಕೆ ಯಾಕೆ ನಾವ್ಯಾಕೆ ಕೇಳಕ್ಕೆ ಹೋಗೋಣ, ಹಿಂಗೆ ಅಂತ ಮಾತಾಡ್ಬಿಡುತ್ತೆ. ಅದಕ್ಕೆ ಯಾಕೆ ಬೇಕು. ಅದೇ ಅಪ್ಪ, ನಾನು ಹಂಗೆ ಅನ್ಕೊಂಡ್ರದು. ನಾನು ಅದಕ್ಕೇನೆ ನಿನ್ನ ಏನಾನ ಒಂದಿಟ್ಟು ನಾಟಕ ಮಾಡೊಂದಿಟ್ಟು ಯಾತನ ಸುಮ್ಮನೆ ಕುಡಿಯಾದ್ರಂಗೆ, ಯಾತ ಒಂದಿಟ್ಟು ವಿಸಪಸ ಕುಡಿಯಾದ್ರಂಗೆ ನಾಟಕ ಮಾಡು. ನಾಟಕ ಮಾಡಿರಿ ಏನಾನ ಬರ್ತಾರೇನೋ ಆಸ್ಪತ್ರೆಗೆ. ಆಮೇಲೆ ಅವ್ನು ನಾಟಕ ಮಾಡೋಕ್ಕೆ ಹೋಗಿ ಎಲ್ಲಿ ಬದ್ದಾಗ್ತು ಅಮ್ಮಂಗೆ ಬೈಯೋದಂಗಾಗುತ್ತೆ. ನನಗೆ ಅದೇ ಇರೋದು. ಮಸ್ತಾಗೈತೆ ಅವನಿಗೆ ಕೊಡ್ಲಿ ಅವಳು, ಅವ್ನು ಬತ್ತಾಕಲ್ಲ ನಾನು ಅಂದ್ಕೊಂಡಿನಿ. ಏನು ಇಲ್ದಾಗಿದ್ರೆ ಬಿಡಪ್ಪ ಅಂತ ಯಾತಿಲ್ಲ. ಈಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಆದರೆ ಬಿಡಪ್ಪತ್ತ, ಅವ್ರು ಇನ್ನೇನು ಯಾತು ಮಾಡ್ಕೊಂಡವ್ರು, ಇವಾಗ ಅವ್ರ ಜೀವನ ಅವ್ರು ಮಾಡ್ತಾರೆ, ಅವ್ರ ತಗೇನಿಲ್ಲ, ಏನು ಬಿಡು ಕೇಳೋದು ಅಂತ ಹೇಳಿ ಸುಮ್ಮನೆ ಆಗ್ಬೋದು. ಆದರೆ ಅವಂತ ಮಸ್ತಾಗೈತೆ. ಎಮ್ನು ಗೌರ್ಮೆಂಟ್ ಕೆಲಸ, ಇವನು ಮಸ್ತ ದುಡ್ಡು ಮಾಡ್ಯವನೇ. ಏನು ಡೆಕೋರೇಟ್ನ ದುಡ್ಡು ದುಡ್ಡು ದುಡ್ಡೋ ದುಡ್ಡು. ನಮ್ಮ ಸಂಗೀತ ಅದಕ್ಕೇನೋ ಕೆಲಸದಾಗೈತೆ. ಏನು ಮಾಡ್ತೀಯ, ಕೈ ಬಿಟ್ಟು ಕೊಡಲ್ವಲ್ಲ ದುಡ್ಡು ಅಮ್ಮಂಗಾಗುತ್ತೆ. ಇದೊಂದು ಅವ್ರು ನಮಗೆ ಬಿಟ್ಟಿದ್ರೆ ಸಾಕಾಯ್ತು, ನಾವು ಮಹಾರಾಜರಂಗೆ ಇರ್ತಿದ್ವಿ. ಏನು ಮಾಡೋಣ, ನಮ್ಮ ಅಮ್ಮಗೆ ಅದಕ್ಕೆ ಒಂದಿಟ್ಟು ಹೇಳುತ್ತೆ ಅಂತ ಹೇಳಿ ನಾನು ಹಿಂಗೆ ನಾಟಕ ಮಾಡಿದೆ. ಆದರೆ ಏನು ಮಾಡೋಣಪ್ಪ ಅನ್ನಿಸ್ತೈತಿ ಹೋಗತ್ತಾಗ. ಬೋಲು ಬೇಜಾರಾದಂಗೆ ಆಗ್ತೈತಿ. ಏನು ಮಾಡೋಣ, ಕೊಡಲ್ಲ ತಗ, ಅವ್ರು ಎಲ್ಲಿ ಕೊಡ್ತಾರೆ, ಅವ್ರು ಯಾತು ಕೊಡಲ್ಲ. ಏನೋ ಕುಡಿದ್ರು ಅದು ಆಸ್ಪತ್ರೆಗೆ ಹೋದ್ರೂ ತಿರ್ಗಿ ಅದಕ್ಕೆ ಕೊಟ್ಟು ದುಡ್ಡು ಬೇಕು. ಎಲ್ಲಪ್ಪ ಅಮ್ಮಂಗಾಗುತ್ತೆ. ನಾವು ಆಸ್ಪತ್ರೆಗೆಲ್ಲ ದುಡ್ಡು ಅದು ತಗೊಂಡು ಹೋಗ್ಬೇಕು, ತಿರ್ಗಿ ಅದೊಟ್ಟು ಮುಗಿತೈತೆ ಸುಮ್ಮನೆ ದಂಡ ಯಾಕೆ ಬೇಕು ಆಮೇಲೆ ಅವ್ರು ಬರಲಿಲ್ಲ ಅಂದರೆ. ಅದೇ ಮತ್ತೆ ಪಾಪ ಹಿಂಗೆ ಕುಕ್ಕಳಪ್ಪ, ಒಳಕ್ಕೆ ಒಬ್ಬನೇ ಹೋಗ್ಬೇಡ. ಅಯ್ಯೋ ಇಡ ತಿಂತಕ್ಕ ಬಾಕ್ಲು ಹಾಕಿ ಎಣಿತ್ತು, ತೆಗ್ದು ಸಾಕಾತು ನನಗಂತೂ. ತೆಗ್ಯಪ್ಪ ಅಂತ ಯಾಕಯ್ಯಪ್ಪ ಮನಸ್ಸು ಬೋಲ್ ಬೇಜಾರಾಗೈತೆ. ಅಯ್ಯೋ ದೇವ್ರೆ, ಏನು ಮಾಡೋಣಂತೆ, ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಯಪ್ಪಗೆ ಮನಸ್ಸನ್ನ ಬಂದುಬಿಟ್ಟೈತೆ, ಎಲ್ಲಿ ಹೋಗೋಕ್ಕೂ ಆಗ್ತಿಲ್ಲ ಯಪ್ಪನ ಬಿಟ್ಟು. ಏನು ಮಾಡೋಣ, ಹಿಂಗೆ ಮಾಡ್ಕೊಂಡ್ರೆ ಏನು ಮಾಡಬೇಕು. ಏನಂದ್ರೆ ಅವರು ಅವರೆಲ್ಲಿ ಕೊಡ್ತಾರಮ್ಮ, ಅವ್ರಿಗೆ ಕೊಡೋ ಅಂತ ಮಕ್ಕಳು ತೆಗಿ. ಅವ್ರನ್ನ ಕೇಳೋದ್ಕಿನ್ನ ಸುಮ್ಮನಿರೋದಾಸೆ ಪಾಪ, ಸುಮ್ಮನಿರಪ್ಪ. ಏನು ಮನೆಗೆ ನಾನು ಏನು ಜೀವ ಏನು ದೊಡ್ಡದಲ್ಲ. ಏನು ಮಾಡ್ತೀಯ ನೀನು, ಚೆನ್ನಾಗಿದ್ರೆ ಅಂತ ದುಡ್ಡು ದುಡಿತೀಯ. ಬೇಡ ಕಣಪ್ಪ, ಅಂಥವೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಕಣಪ್ಪ, ಏನೇ ಆಗಲಿ ಇದ್ದು ಸಾಧಿಸ್ಬೇಕು. ಸತ್ತರ ಮನೆಯಾಗ ಯಾರು ಕೆಟ್ಟರು ಅಂದ್ರೆ ಸತ್ತರ್ ಕೆಟ್ಟರು ಅಂತಾರೆ. ನೀನು ಯಾಕಂತದ್ದು ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ ಪಾಪ. ಬಿಡಕತ್ತ, ನನಗೆ ಬೋಲ್ ಬೇಜಾರಾಗೈತೆ. ಯಾವ ಅಣ್ಣ ಏನೂ ಆಗಲ್ಲ. ಇವತ್ತು ನಮ್ಮ ಅಣ್ಣನ ಮೇಲೆ ನನಗೆ ಎಷ್ಟು ಪ್ರೀತಿ. ನಮ್ಮ ಅಣ್ಣ ಅಂದರೆ ನನಗೆ ಪಂಚಪ್ರಾಣ. ನಮ್ಮ ಅಣ್ಣಯ್ಯ ನೋಡ್ಕೊಂತಾನೆ, ಬಿಡು ಕಷ್ಟಕ್ಕೆ ಆಗ್ತಾನೆ ಅಂತ ತಾನೆ ನಾವು ಇಷ್ಟು ದಿನ ಒದ್ದಾಡೋದು. ನಮ್ಮ ಅಣ್ಣ ಯಾಕೆ ಹಿಂಗೆ ಮಾಡ್ತಾನೆ, ಒಂದಿಷ್ಟನ ನನ್ನ ಮೇಲೆ ಕರುಣೆ ಎಂಬುದೇ ಇಲ್ಲ. ನಮ್ಮ ಅಣ್ಣಗೆ ಹೆಂಗೆ ಮಾತಾಡ್ತಾನೆ ಅದು ಕರೆದು ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಬೋಲ್ ಬೇಜಾರಾಗೈತೆ. ನಮ್ಮ ಅಣ್ಣನ ವಿಚಾರಕ್ಕೋಸ್ಕರನೇ ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಪಾಪ, ನಿಮ್ಮ ಅಣ್ಣನ ಬಗ್ಗೆ ನೀನು ಯೋಚನೆ ಮಾಡ್ಕೊಂಡು ನೀನೇ ಇದು ಮಾಡೋದು. ಅವನು ಆರಾಮಾಗಿದ್ದಾನೆ, ಅವ್ನು ಹೆಂಡತಿ ಜೊತೆಗೆ ಏನು ಮಸ್ತಾಗೈತೆ. ಅವನು ಯಾರ ಬಗ್ಗೆನೇ ಚಿಂತೆ ಮಾಡಲ್ಲ. ಸುಮ್ಮನಿರ, ಅವನ ಬಗ್ಗೆ ನೀನು ಇದು ಮಾಡ್ಕೊಂಡು ಯಾಕೆ ಇದು ಮಾಡ್ತೀಯ. ಅವರು ₹1 ಕೊಡಲ್ಲ. ಏನು ಸಾಯಿವಾಗ ಓದ್ಕೊಂಡು ಹೋಗ್ಲೇಳ. ಅವರೇ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟೇವೆ, ಕಾರ್ ತಗೊಂಡವ್ರೆ, ಅಷ್ಟು ದೊಡ್ಡದು ಇದು ಮಾಡ್ಕೊಂಡವ್ರೆ, ಎಲ್ಲ ಆಸ್ತಿ ಮಾಡ್ಯವ್ರೆ, ಎಲ್ಲ ಓದ್ಕೊಂಡು ಹೋಗ್ಲೇಳ ಅವರೇನೆ. ಯಾರೇನು ಓದ್ಕೊಂಡು ಹೋಗಲ್ಲ. ಸುಮ್ಮನಿರು ನೀನು. ಇರತಕ್ಕ ನಿದ್ದೆ ಸಾಧಿಸ್ಬೇಕು. ಏನೇ ಬರಲಿ ಮನುಷ್ಯನಿಗೆ ಬರೋದು ಕಷ್ಟಗಳು ಅಂಥದ್ದೆಲ್ಲ ತಾಮಕೋಗ್ಬಾರ್ದು. ಅವ್ರಿಗೇನಿದೇನೇನು ಶಾಶ್ವತ ಅಲ್ಲ. ಮುಂದೊಂದಿನ ನೋಡ್ಬೇಕಾರೆ ನೀನು ಮೇಲಿರ್ತೀಯ, ಅವ್ರು ಕೆಳಗಿರ್ತಾರೆ. ಹಿಂಗಿದ್ದಿದ್ದು ಹಿಂಗೆ ಆಗುತ್ತೆ. ಹಿಂಗಿದ್ದಿದ್ದು ಹಿಂಗೆ ತಿರುಗಲೇಬೇಕು, ಹಿಂಗಿದ್ದಿದ್ದು ಹಿಂಗೆ ಆಗಲೇಬೇಕು. ಹಂಗೆ ಆಗುತ್ತೆ ಬೇಕಾದ್ರೆ ನೋಡ್ತಿರು. ಇನ್ನೇನೇ ಅನ್ನು ಅವರು ಐತಿ ಅಂತೀವ ಮೆರಿತಾ ಇದ್ದಾರೆ. ದೇವ್ರು ಕೊಟ್ಟವನಿ ಅಂತ ಮೆರಿತಾ ಇದ್ದಾರೆ. ಮೆರಿಯೋದು ಒಂದು ಕಾಲ ನೋಡೋಣ. ಸುಮ್ಮನೆ ಪಾಪ ನೀನೇನು ತಲೆ ಕೆಡಿಸಬೇಡ. ನಾನು ಕೂಲಿಗೆ ಹೋಗ್ತೀನಿ ಕಣಪ್ಪ. ಬೇಕಾದ್ರೆ ಇಲ್ಲಿ ಯಾರನ್ನ ಕರೋದ್ರಿಂದ ಮಳೆಗಾಲ ಶುರುವಾಗುತ್ತೆ. ಕೂಲಿ ಮಾಡಿ ನಾನು ಒಂದಿಟ್ಟು ಕೊಡ್ತೀನಿ. ಹಂಗೆ ತೀರಿಸ್ಕೊಳಪ್ಪ ಸಾಲ ಹೆಂಗೆ ತೀರಿಸ್ಕೊಂಬಂತೆ. ಏನು ಅದಕ್ಕೆಲ್ಲ ಪ್ರಾಣ ಕಳ್ಕೊಂಡ್ರೆ ಆಗಲ್ಲ ಕಣಪ್ಪ. ನೀನು ಧೈರ್ಯವಾಗಿರ್ಬೇಕು. ಏನೇ ಬರಲಿ ಮನುಷ್ಯನಿಗೆ ನೆಮ್ಮದಿ ಇಲ್ದಿದ್ರೂ
ಧೈರ್ಯ ತಗೋಬೇಕು. ಧೈರ್ಯದ ಮುಂದೆ ಯಾವುದೂ ಅಲ್ಲ. ಧೈರ್ಯವಾಗಿ ಮಾಡ್ತೀವಿ ಅಂದರೆ ಎಲ್ಲ ಆಗುತ್ತೆ. ಏನು ಕೊಡಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ಲೇಳ, ಅವ್ರು ಹಾಳಾಗಿ ಹೋಗ್ತಾರೆ. ಸುಮ್ಕಿರು, ನಿನ್ನ ವಯಸ್ಸೇನು ಅವ್ರೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾರೆ. ನೋಡು ಭಾಗ್ಯಕ್ಕಯ್ಯ, ತಮ್ಮ ಸೂಸೈಡ್ ಮಾಡ್ಕೊಂಬಕ್ಕೆ ಹೋಗಿದ್ನಲ್ಲ, ಏನೋ ನನ್ನ ಕೈಲಾದಷ್ಟು ಹೋಗಿ ಸಹಾಯ ಮಾಡೋಣ ಅವನಿಗೆ ಅಂಬೋದೊಂದು ಸ್ವಲ್ಪನೂ ಕರುಣೆ ಎಂಬುದೇ ಇಲ್ವಿ. ಹಂಗೆ ಹೇಳಿದ ಮೇಲೆ ನಾನು ಅವ್ರ ಮನಸ್ಸು ಕರಗಲಿಲ್ವಿ. ಅಯ್ಯಪ್ಪ ನಮ್ಮಂತರ್ಗಾಗಿದ್ರೆ ಹಂಗೆ ಹೇಳಿದ ತಕ್ಷಣ ಅಯ್ಯಪ್ಪ ಕೈ ಕಾಲೆಲ್ಲ ನೋಡ್ಗವ್ ಕಣಕ್ಕ ದೇವ್ರಾಣೆಗೂ ಕೈಯಾಗಿದ್ದಿದ್ದ ನಾವು ಹೋಗಿ ಕೊಟ್ಟು ಚೆನ್ನಾಗಿರ್ರಿ ಅಂಥದ್ದೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ಅಂತ ಧೈರ್ಯ ಹೇಳ್ಬೋತಿದ್ದೆ. ನನ್ನಂತರಿಗೆ ನಾನು ದೇವ್ರು ಕೊಟ್ಟಿದ್ರೆ ನಾಲ್ವರಿಗೆ ದಾನ ಮಾಡ್ತಿದ್ದೆ, ನಾಲ್ವರಿಗೆ ಹಂಚುತ್ತಿದ್ದೆ ನಾನು. ನಂಗಿದ್ದು ಮಾಡ್ತಿರ್ಲಿಲ್ಲ ಕಣಕ್ಕ ನಾನು. ಏನೇ ಅಂದ್ರೂ ನಮ್ಮ ಅಯ್ಯಪ್ಪ ಹಂಗೆ ಅಂತ ಹೇಳಿ ಬಂದ್ರೂ ಒಂದು ಮಾತನ ನಾನು ಅಯ್ಯಪ್ಪ ದೇವ್ರೆ ಅವ್ರು ಇನ್ನೆಂತ ಕಟ್ಕೊ ಮನ್ಸೋ ಏನು. ಎಷ್ಟು ಗಟ್ಟಿ ಮನ್ಸು ಇರ್ಬೋದು ಅಂತ ಯೋಚನೆ ಮಾಡ್ಬಾಗ್ಯ ಆಂಟಿ. ಯಪ್ಪ ನೆನೆಸ್ಕೊಂಡ್ರೆ ನನಗೆ ಈಗ್ಲೂ ಎಂಥ ಮನ್ಸಪ್ಪ ಅವ್ರದ್ದು ಅನ್ಸುತ್ತೆ. ಅದೇ ನಮ್ಮಂತರ್ಗನ ಕೊಟ್ಟಿದ್ರೆ ದೇವರು ಬಡವ್ರ ಬಗ್ರಿಗೆ ಒಳ್ಳೆಯವ್ರಿಗೂ ಅಂಥವ್ರಿಗೆಲ್ಲ ನಾವು ದಾನ ಮಾಡ್ತಿದ್ವಿ. ಬಿಡು ಚೆನ್ನಾಗಿರ್ಲಿ ಹೇಳೋ, ದೇವ್ರು ಕೊಟ್ಟ ಕಾಲದ ನಾವು ನಲ್ಲರಿ ಸಹಾಯ ಮಾಡೋಣ ಅಂತ ಗುಣ ಇರಬೇಕಕ್ಕ. ದೇವ್ರು ಕೊಟ್ಟ ಕಾಲದ ನಲ್ಲರಿ ಸಹಾಯ ಮಾಡಬೇಕು ಅಂತ ಗುಣ ಇದ್ದರೆ ಮಾತ್ರ ಅವ್ರು ಉದ್ಧಾರ ಆಗಲ್ಲ ನೋಡ್ತಿರ್ಬೇಕಾರೆ. ಏನು ಮಾಡೋಕ್ಕಾಗುತ್ತಪ್ಪ, ಈಗ ಯಾರು ಹೇಳೋಕ್ಕೂ ಆಗಲ್ಲ. ಅವ್ರು ಹೇಳಿದ್ಕೊಂಡು ಹೇಳ್ತಾರೆ. ನಾವ್ಯಾಕೆ ಮಾಡಬೇಕು, ನಮಗೂ ಮಗ ಇದ್ದಾನೆ, ಅವ್ರಿಗೂ ಮಗ ಇದ್ದಾನೆ, ಅವರೇ ಮಾಡಲಿ ಹೇಳು. ನಾವು ಅವ್ರಂಗೆ ಮನುಷ್ಯರು ತಾನೆ, ನಾವು ಮಾಡ್ತಾಯಿದ್ದೀವಿ ತಾನೆ, ನಾವು ಮಾಡಿರೋದಕ್ಕೆ ತಾನೇ ಬರೋದು. ಮಾಡ್ದಲ್ಲ ಹೆಂಗೆ ಬರುತ್ತೆ, ಹಿಂಗೆ ಅಂತ ಅವರು ಸಾವಿರ ಮಾತಾಡ್ತಾರೆ ಕಣಪ್ಪ. ಯಾಕೆ ಹೇಳಿದ್ರು ಕೇಳಲ್ಲ. ಹೇಳಿ ಸಾಕಾಗುತ್ತೆ. ಏನು ಮಾಡೋಣ. ಎಷ್ಟು ಹೇಳಿದ್ರು ಕೇಳಲ್ಲ. ನಾವು ಹೇಳೋ ಒಟ್ಟು ಹೇಳಿವಪ್ಪ. ನಿಮ್ಮಮ್ಮ ನಾನು ಹೋಗಿ ಬಂದ್ವಿ, ಹೇಳಿವಿ, ಇವತ್ತು ಹೋಗಿದ್ವಿ, ಎಲ್ಲ ಹಿಂಗೆ ಆಯ್ತು ಕಣಪ್ಪ. ನಿಮ್ಮ ತಮ್ಮ ಹಿಂಗೆ ಮಾಡ್ಕೊಂಬ್ಲೇಳು ಹೋಗು, ಅವನಿಂದ ಏನಾಗಬೇಕಾಗೈತಿ. ನಾನೇನು ಮಾಡೋಣ, ಅದಕ್ಕೆ ಅಂತಾರೆ. ಮುಂದಕ್ಕೆ ಮಾತಾಡೋಕ್ಕೆ ಆಗಲ್ಲ ಪಾಪ, ಹಂಗೆ ಮಾತಾಡ್ತಾರೆ. ಅಯ್ಯವರು ಸಾಯತಕ್ಕ ಶನಕ್ಕಾಗಲ್ಲ, ಅವ್ರನ್ನ ಬಿಟ್ಟಾಕ್ರಿ ಪಾಪ. ಯಾತಕ್ಕೂ ಕರೆಯೋಕ್ಕೋಬೇಡ್ರಿ, ಯಾತಕ್ಕೂ ಯಾವತ್ತೂ ಅವ್ರ ತಕ್ಕ ಹೋಗ್ಲೇಬಾರ್ದು. ಚಲವಾಗಿ ಅವ್ರ ಹಂಗೆ ನಾವು ಚೆನ್ನಾಗಿರ್ತೀವಿ ಅನ್ಬೇಕೆ ಹೊರತು ಅವ್ರ ತಕ್ಕ ಸಾಯತಕ್ಕ ಯಾತ್ಕೋಬಾರ್ದು. ಅವ್ರು ಬದಲಾಗಲ್ಲ. ಅವ್ರ ಗಂಡ ಹೆಂಡ್ತಿ ಇಬ್ರು ಅವ್ರಿಗೆ ದುಡ್ಡಿಂದ ಅಹಮ್ ಐತೆ, ಜಂಬೈತೆ. ಅದಕ್ಕಾಗಿನ ಅವ್ರ ತಕ್ಕ ಹೋಗ್ಬೇಡ ಕಣಪ್ಪ, ಚಾಲವಾಗಿರ್ಬೇಕು ನೀನು. ಸುಮ್ಮನೆ ಅದನ್ನೇ ಬನ್ಸಿ ಬೇಜಾರ ಮಾಡ್ಕೊಬೇಡ. ನನಗೆ ರಾತ್ರಿ ಎಲ್ಲ ನಿದ್ದು ಬರಲಿಲ್ಲ ಕಣ್ಪಪ್ಪ, ನೀನು ಹಿಂಗೆ ಮಾಡ್ಕೊಂಬಕ್ಕೆ ಹೋಗಿದ್ಕೆ. ಅಯ್ಯೋ ದೇವ್ರೆ, ನೀನಿಲ್ಲ ಅಂದರೆ ಹೆಂಗೋ, ನಾವಂತೂ ಇರಲ್ಲ ನೋಡು ಇಂಥ ಮಾಡ್ಕೊಂಬಕ್ಕೆ ಹೋದ್ರೆ. ಅದೇ ಮತ್ತು ನಾನು ಇಷ್ಟೊತ್ತಕ ಸಮಾಧಾನ ಮಾಡ್ತಿದ್ದೆ. ಅಯ್ಯಪ್ಪ ಅಂತೂ ಸಖತ್ತು ಬೇಜಾರಾಗೈತೆ. ಏನು ಮಾಡೋಣ, ನನಗಂತ ಬೇಜಾರಾಗಿರೋದಕ್ಕೆ ಊಟ ಸೇರಲ್ಲ, ನಿದ್ದೆ ಬರಲ್ಲ, ಹಂಗಾಗ್ಬಿಟ್ಟೈತೆ ಹೋಗತ್ತೆ. ಏನು ಮಾಡ್ತೀಯ. ಅವರು ಏನಂದ್ರೆ ಕನಿಕರ ತೋರ್ಸಲ್ಲ ಹೇಳಿ ನಮ್ಮ ಮೇಲೆ. ಬದಲಾಗಲ್ಲ ಅಂತ ಹೇಳ್ತಿಲ್ಲ. ನೀವು ಅವ್ರನ್ನ ಯಾತ್ಕೋ ಕರಿಬೇಡ್ರಿ, ಅವರು ನಿಮ್ಮನ್ನ ಯಾತ್ಕೋ ಕರೆಯೋದು ಬೇಡ. ನೀನು ಯಾತು ಮಾತಾಡ್ಸೋಕ್ಕೆ ಹೋಗ್ಬೇಡ, ಏನು ಮಾತಾಡೋಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನಿರು ಅಷ್ಟೇ. ನಿನ್ನ ಪಾಡಿಗೆ ನೀವಿದ್ರೆ ಯಾವುದಿರಲ್ಲಿ ದುಡ್ಕೊಂಡು ತಿನ್ನಿರಿ, ಮಾಡಿರಿ, ದುಡೀರಿ. ಏನೋ ಸಾಲ ಮಾಡೋಕ್ಕೆ ಅಂತ ಸಂದರ್ಭ ಬಂದರೆ ಒಂದು 5,000 ಸಾಲ ಮಾಡಿರಿ, ತೀರಿಸ್ರಿ, ಚಲವಾಗಿ ಮಾಡಿರಿ ಅಷ್ಟೇ. ಅವ್ರ ತಕ್ಕೇನು ಸುತ್ತರ್ಕೊಂಡು ಹೋಗೋ ಅಂಥದ್ದೇನಿಲ್ಲ ಇವಾಗಿನ ಕಾಲದಾಗೆ. ಅವ್ರ ತಕ್ಕೇನು ಹೋಗೋ ಅಂಥದ್ದೇನಿಲ್ಲ. ಹೆಂಗೆ ದುಡ್ಕೊಬೋದು. ಅವ್ರು ಬದಲಾಗಲ್ಲ. ದುಡ್ಡಿಂದು ಜಂಬ ಜಾಸ್ತಿ. ದುಡ್ಡೇನು ಇವತ್ತಿರುತ್ತೆ, ನಾಳೆಗೆ ಹೋಗುತ್ತೆ. ಅವ್ರಿಗೂ ನಾಳೆಗೆ ಹೋದಾಗ ಗೊತ್ತಾಗುತ್ತೆ. ಅವಾಗ ಗೊತ್ತಾಗುತ್ತೆ. ಇವಾಗ ಐತೆ ಅಂತ ಮೆರೆಯೋದಲ್ಲ. ಏನಾರ ಮಾಡಿ ಬಂದು ಇದೊಂದು ನಾವು ಸಾಲ ತೀರಿಸ್ಕೊಬಿಟ್ರೆ ನೆಮ್ಮದಿ ಆಗಿರ್ತೀವಿ ಅಂತೇಳಿ ನಮ್ಮ ಅಯ್ಯಪ್ಪ ಒಂದಿಟ್ಟು ನಾಟಕ ಮಾಡ್ತೈತೆ. ಆದರೆ ಅವ್ರು ಬರೋಂಗೇ ಇಲ್ಲ. ಏನು ಹೇಳಿದ್ರು ಹಿಂಗಾದ್ರೂ ಬರ್ತಾರೇನೋ ಅಂತ ಹೇಳಿ ನಮ್ಮ ಅಯ್ಯಪ್ಪ ಒಂದಿಟ್ಟು ನಾಟಕ ಮಾಡೋಕ್ಕೆ ಹೋತು. ಆದರೆ ಏನು ಮಾಡೋಣ. ಏನೇ ಅಂದ್ರೂ ನಾಳೆನೇ ಒಂಥರ ಮನಸ್ಸು ಕೇಳಲ್ಲ. ಏನೋ ನಾಟಕ ಮಾಡೋಣ, ಅವ್ರು ಬರ್ತಾರೆ, ಸಾಲ ತೀರಿಸ್ತಾರೆ, ನಿಮ್ಮದೇಗಿರ್ಬೋದು ಮಂಗಾಗುತ್ತೆ. ದುಡಿಬೇಕಂದ್ರೆ ಆಗಲೇ ನೀವು ವರ್ಷ ದುಡಿಬೇಕು. ಇದಾದ್ರೆ ಹೊತ್ತಾಗ ಇದೊಂದು ಇಟ್ಟು ಸಾಲ ತೀರಿಬಿಟ್ರೆ ನಮ್ದು ಅವತ್ತೇ ಆಗಲೇಳು. ಒಂದೇನು ಕೆಲಸ ಮಾಡಲಿಲ್ಲ ಅಂದ್ರೆ ನಡಿತೈತೆ. ಹೆಂಗೋ ಅವತ್ತಿನ ಜೀವನ ಹೆಂಗೋ ಮಾಡ್ತೀವಿ. ಸಾಲಾಗಿಲ್ಲ ಎಂತ ಏನೂ ಮಾಡಲ್ಲ. ಹಂಗಿದ್ದು ಬರುತ್ತೆ. ಆದರೆ ಒಂದು ಸ್ವಲ್ಪ ಹೆಂಗೋ ಮಾಡ್ತೀವಿ, ಎಂಜಾಯ್ ಮಾಡ್ಕೊಂಡು ಇರ್ತೀವಿ. ಇವಾಗ ಏನು ತಮಕ್ಕೂ ಆಗ್ತಿಲ್ಲ, ಒಂದು ಬಟ್ಟೆ ತಮಕ್ಕಾಗ್ತಿಲ್ಲ, ಒಂದು ಏನೇನು ಮನೆಗೆ ಏನೂ ತಗೊಂಬಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಇದಿರೋದ್ರಿಂದ, ಲೋನ್ ಕಟ್ಟೋದಿರೋದ್ರಿಂದಲೇ ನಮಗೆ ಸಮಸ್ಯೆ ಆಗಿರೋದು. ಅದಕ್ಕೋಸ್ಕರ ನಾನು ಈ ರೀತಿ ನಮ್ಮನು ಈ ರೀತಿ ನಾಟಕ ಮಾಡ್ತಾಯಿದ್ದೀವಿ. ಏನು ಮಾಡೋದು, ನೋಡ್ತಾ ಇರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.